हर ओम जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। हर ओम चिदंबरमठाधीशं सिद्धारूढयतीश्वरं शिष्यपशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तेकपदं देवं सिद्धारूढमहं भजे। ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ಎಲ್ಲರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಬಸವಾದಿ ಪ್ರಮತರನ್ನು ಎಲ್ಲ ಋಷಿ ಮುನಿಗಳ ಜ್ಞಾನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಿಂದರಿಗೂ ಎಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಪುಣ್ಯಾತ್ಮರೇ, ವಿಷಯ ಏನು ಅಂತ ಕೇಳಿದ್ರೆ ಇಲ್ಲಿ ದಾಸಿಮಯ್ಯನವರದು ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಬಯಸಿದ್ದೇನೆ ಪುಣ್ಯಾತ್ಮರೇ. ಅದು ಯಾವುದು? ಕರಿಯ ನಿತ್ತಡೆವಲ್ಲೆ ಹಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ ನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಅರಗಳಿಗೆ ಇತ್ತಡೆ ಕಾಣ ರಾಮನಾಥ. ಇಲ್ಲಿ ಏನು ಹೇಳುವವರಾದರು ಅಂತ ಕೇಳಿದ್ರೆ, ಕರಿ ಅಂದ್ರೆ ಏನು? ಕರಿ ಅಂತಂದ್ರ ಆನಿ, ಆನಿಗೆ ಕರಿ ಅಂತಾರ. ಕರಿ ಕೊಟ್ಟರು ಒಲ್ಲೆ, ಸಿರಿ ಕೊಟ್ಟರು ಒಲ್ಲೆ, ಸಿರಿ ಸಂಪತ್ತು ವೈಭವ್. ರಾಜನಿತ್ತಡೆ ಒಲ್ಲೆ, ಯಾಕ ರಾಜದಾಗಿ ಇವೆಲ್ಲ ಇರ್ತಾವ್ರಿ. ರಾಜ ವೈಭವದಲ್ಲಿ ರಾಜನಿಗೆ ಕರಿ ಅಂತಂದ್ರೆ ಆನಿ ಇರುತ್ತೈತಿ, ಸಿರಿ ಸಂಪತ್ತು ಇರ್ತೈತಿ. ಈ ಮೂರು ಒಲ್ಲೆಂದ್ರವರು ಯಾರು? ದಾಸಿಮಯ್ಯನವರು. ಏನಂದ್ರು? ನಿಮ್ಮ ಶರಣರ ಸುಳ್ನುಡಿ ಅರಗಳಿಗೆ ಇತ್ತಡೆ ಕಾಣ ರಾಮನಾಥ. ಸುಳ್ನುಡಿ ಅಂತಂದ್ರೆ ಇಲ್ಲೇ ಮಹಾತ್ಮರ ವಾಣಿಯಿಂದ ಬರತಕ್ಕಂಥ ಶ್ರುತಿ ಮಾತುಗಳು, ವಚನಗಳು, ವೇದ ವಾಕ್ಯಗಳು ಒಂದು ಅರ್ಧಗಳಿಗಿದ್ರೆ ಭಾಳ ಇರ್ಲಿಕ್ಕೆ ಅರ್ಧಗಳಿಗರ ಇದ್ರೆ ಸಾಕಂದ್ರವ್ರು. ಏನಂದ್ರು? ಭಾಳ ಇರ್ಲಿಕ್ಕೆ ಒಂದು ಅರ್ಧಗಳಿಗರ ಇದ್ರೆ ಸಾಕು ಅಂದ್ರೆ ದಾಸಿಮಯ್ಯನವರು. ಅವ್ರು ಯಾಕೆ ಒಲ್ಲೆಂದ್ರು? ನಾವಿಷ್ಟು ಕೊಡ್ತಂದ್ರೆ ಒಲ್ಲೆಂದಿವೇನ್ರಿ? ಬಾಡಿಗೆ ಕೊಟ್ಟು ಮನ್ಯಾಗಿರ್ತೀವಿ ನಾವು. ಬಾಡಿಗೆ ಮನ್ಯಾಗ
ಹೊಟ್ಟಿಗೆ ದುಡಿತೀವು, ಇಷ್ಟೆಲ್ಲ ಕೊಡ್ತಾನಂದ್ರೆ ಒಲ್ಲೆತ್ತೀವಣ್ಣ ನಾವು. ಕರಿ ಕೊಡ್ತೀವ, ನಿಮಗೆ ಸಿರಿ ಕೊಡ್ತೀವಿ, ರಾಜ ಕೊಡ್ತೀವಿ, ಬರ್ರಿ ಅಂದ್ರೆ ನಾವು ಒಲ್ಲೆ ಅನ್ನಂಗಿಲ್ಲ. ನಮ್ಮಂಥವ್ರು ಏನು ಮಾಡ್ತೀವಿ, ಇಷ್ಟೆಲ್ಲ ಐತ್ಲ್ಯ ತಾನಾಗೆ ಬಂದತ್ತಂದ್ಗಳ ಒಲ್ಲೆ ಕಣ್ಣುದು ನಾವು ತಗೊಳ್ನು ಅತ್ತೀವಿ. ನಾವು ಅತ್ತೀವಿಲ್ರಿ. ಅವ್ರು ಯಾಕೆ ಒಲ್ಲೆ ಅಂದರು? ದಾಸಿಮಯ್ಯನವರು ಯಾತ್ರ ಸಲುವಾಗಿ ಒಲ್ಲೆ ಅಂದ್ರೆ ಅವರು ಈ ಸಂಪತ್ತೆಲ್ಲ ಇತ್ತು, ರಾಜಭೋಗ ಇತ್ತಂದ್ರೆ ಏನಕ್ಕತ್ತೆ? ಮನುಷ್ಯನಿಗೆ ಅಹಂಕಾರ ಬರ್ತೈತಿ. ನಾ ರಾಜ ಅದನ, ನಾ ಶ್ರೀಮಂತದನ, ನಂದು ಆನೆತೆ. ಇಲ್ಲಿ ಏನಿಲ್ಲಕ್ಕತ್ತೆ ಅಂದ್ರೆ ಸುಳ್ಳು ನುಡಿ ಇಲ್ಲಕ್ಕವ. ಅವ್ರು ವಿಚಾರ ಮಾಡಿದ್ರು ತಲೆ ಒಳಗೆ. ಮಹಾತ್ಮರ ವಾಕ್ಯಗಳು, ಶ್ರುತಿ ಮಾತೆಗಳು ಇವೆಲ್ಲ ಇಲ್ಲಕ್ಕವ. ರಾಜಭೋಗ ತಗೊಂಡು ನಾ ಏನು ಮಾಡಲಿ ಅಂದ್ರೆ ಅವರು ಅದಕ್ಕೆ ಕರಿಯನ್ನೆತ್ತಡೆವಲ್ಲೆ, ಸಿರಿಯನ್ನೆತ್ತಡೆವಲ್ಲೆ, ಹಿರಿದಪ್ಪ ರಾಜನೆತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಅರಗಳಿಗೆ ಇತ್ತಡೆ ಕಾಣ ರಾಮನಾಥ ಅಂದರು. ನನಗೇನು ಬೇಡಪ್ಪ, ಮಹಾತ್ಮರ ಸುಳ್ನುಡಿ ಒಂದು ಅರ್ಧ ಗಳಿಗಿದ್ರೆ ಸಾಕು, ಅದನ್ನು ಕೇಳಿ ಆನಂದ ಪಡಿತನಂದ್ರು ಅವರು. ನಮಗೆ ಐಶ್ವರ್ಯ ಬೇಕು. ನಮ್ಮಂಥವ್ರಿಗೆ ಏನು ಬೇಕಪ್ಪ ಪ್ರಪಂಚಗಾರರಿಗೆ ಅಂತ ಕೇಳಿದ್ರೆ ಐಶ್ವರ್ಯ ಬೇಕು ನಮಗೆ. ಸುಳ್ಳು ನುಡಿ ಇರ್ಲಿಕ್ಕೆ ನಡಿತೈತಿ. ಯಾಕೆ ವರ್ಷದಾಗ ಒಂದು ತಿಂಗಳದನ್ನ ಕರ್ಕೊಂಬಂದು ಕೇಳ್ತೀವಿ, ಸಾಕಷ್ಟ ನಮಗೆ. ಯಾವತ್ತೂ ಎಲ್ಲಿ ಕೇಳ್ಕೊತ ನಿಂದುರ್ದು ನಾವ ಕೆಲಸದೊಳಗೆ ಆಗಂಗಿಲ್ಲ. ಬೇಡ, ನಮಗೆ ಸಿರಿ ಸಂಪತ್ತನ ಬೇಕಂತೇಳಿ ನಮ್ಮ ಮನಸ್ಸುಗೊಳ್ತಾವ್ರೆ. ಆದ್ರೆ ಮಹಾತ್ಮರ ಮನಸ್ಸು ಈ ಮಾತುಗಳನ್ನು ಬಿಟ್ಟು ಒಂದು ಕ್ಷಣ ಇರಂಗಿಲ್ರಿ. ಪುಣ್ಯಾತ್ಮರೇ ಅವರು. ಯಾರ ಮಠಾದಿಗಳಿಗೆ ಬಂದ್ರಂದ್ರೆ ಅವ್ರ ಜೊತೆಗೆ ಮಾತಾಡ್ತಾರ, ಮತ್ತು ತಮ್ಮ ಚೈತನ್ಯ ಸ್ವರೂಪದಲ್ಲಿ ನಿಂತು ಬಿಡ್ತಾರ. ಮ್ಯಾಲ ಮಾತಾಡ್ತಾರ, ಒಳಗ ಕೆಲಸ ಮಾಡಕ್ಕಸ್ತಾರ ಮನುಷ್ಯಗೆ ಅವರು. ಈಗ ನಮ್ಮ ಬೇಡಿಕೆ ಅದಾವ್ರಿ, ಭಾಳ ಬೇಡಿಕೆ. ನಮ್ಮ ಬೇಡಿಕೆ ಅಂದ್ರೆ ಒಂದು ಲಿಸ್ಟನ ಇರ್ತೈತಿ ನಮ್ದು. ಒಂದು ಉದಾಹರಣೆ ಹೇಳ್ತಾನೆ ಕೇಳ್ರಿ, ಎಲ್ಲರಿಗೂ ಗೊತ್ತೈತಿ ನಿಮಗೆ. ನಾ ಏನು ಶನಳಲ್ಲ. ಪಂಢರಪುರ ವಾರಿ, ಆಷಾಢ ವಾರಿ ಎಲ್ಲರೂ ಹೊಕ್ಕಿದ್ರು. ಎಲ್ಲರೂ ಹೊಕ್ಕಿದ್ರು, ಪಾಳೆ ಕಚ್ಚಿ ದರ್ಶನ ಮಾಡ್ತಿದ್ರು. 9 ಮೊದಲು ಹತ್ತಬೇಕಲ್ಲ, ಹೊತ್ತಿಳಿದು ಕಷ್ಟಪಟ್ಟು ದರ್ಶನ ಮಾಡ್ಕೋಬೇಕಲ್ಲ. ಎಲ್ಲರೂ ಎದಕ್ಕೆ ಹೊಕ್ಕಿದ್ರಲ್ಲೇ? ಬೇಡ್ಕೊಳಕ್ಕೆ ಹೋಗು. ಆಗ ಪಾಂಡುರಂಗ ನಿಂತಿದ್ದ ವಿಠಂಗಿ ಮೇಲೆ, ರುಕ್ಮಿಣಿ ನಿಂತಿದ್ಲು. ಪಾಂಡುರಂಗ ಏನು ಮಾಡಿದ ಅಂತ ಕೇಳಿದ್ರೆ ಅತ್ತ ಇತ್ತ ನೋಡ್ಲಿಕ್ಕೆ ಹತ್ತಿದ. ಆಕೆಂದ್ಲ ರುಕ್ಮಿಣಿ, ಅಲ್ರಿ ಭಕ್ತರು ಬಂದಾರ, ನಮಸ್ಕಾರ ಮಾಡಕತ್ತಾರ, ಅಡ್ಡ ಬೀಳ್ತಾರ, ಉದ್ದು ಬೀಳ್ತಾರ, ದೀರ್ಘದಂಡ ಹಾಕ್ತಾರ, ಉಳ್ಳಾಡ್ತಾರ. ಆ ಭಕ್ತರು ನೋಡ್ಲಿಲ್ಲ, ಸಂಖ್ಯೆ ಇಲ್ಲದ ಭಕ್ತರು ಬಂದಾರ. ಕೋಟ್ಯಾಂತರ ಜನರು ಬಂದಾರ ನಿಮ್ಮಲ್ಲಿ ದರ್ಶನಕ್ಕೆ. ಅವರಿಗೆ ದರ್ಶನ ಕೊಡ್ರಲಿ, ಅತ್ತ ಇತ್ತ ಏನು ನೋಡ್ತೀರಿ ಅಂದ್ಲಕ್ಕೆ ರುಕ್ಮಿಣಿ. ಆಗ ಹೇಳಿದ ಪಾಂಡುರಂಗ, ಇವ್ರಿಗೇನಕ್ಕೆ ಕೊಡಲಿ ನಾನು? ಇವ್ರಿಗೆ ಕಲ್ಲಿಗೆ ನಮಸ್ಕಾರ ಮಾಡಲಿ, ಮೂರ್ತಿಗೆ ನಮಸ್ಕಾರ ಮಾಡಿ ಹೋಗು ಮಂದಿದಂದ್ರ ಪಾಂಡುರಂಗ ಹೇಳಿದ. ಇವರ ಮೂರ್ತಿಗೆನ ನಮಸ್ಕಾರ ಮಾಡಿ ಹೋಗೋದು. ನನ್ನ ನಿಜವಾದ ಭಕ್ತ ಬಂದಿಲ್ಲ, ಹೊರಸಲಕ್ಕ ತಲೆ ಕೊಟ್ಟ ಮಲಿಗ್ಯಾನ, ಅವನ ಆರೋಗ್ಯ ಸರಿ ಇಲ್ಲ, ಆ ತುಕಾರಾಮ್ ಮಹಾರಾಜನ್ನ ನಾನು ನೋಡಾಕತ್ತೇನೆ ಅಂದ್ರೆ ಪಾಂಡುರಂಗ. ಹೇಳಾಕ ಕಾರಣ ಏನಂದ್ರಿ,
ತುಕಾರಾಮ್ ಮಹಾರಾಜರಿಗೆ ಏನೊಂದು ಇದ್ದಿರ್ಕಿಲ್ಲ, ಒಂದು ಬೇಡಿಕೆ ಅವರ ಹತ್ತಲ್ಲಿ ಇರಲಿಲ್ಲ. ನಮಗೂ ಒಂದು ಕಡಿಮೆ ಆಗಬಾರ್ದು, ಎಲ್ಲ ಸಿರಿ ಸಂಪತ್ತು ಬೇಕು ನಮಗೆ. ನಾವು ಬೇಡು ಮಂದಿ ಒಕ್ಕರಳ ಮೂರ್ತಿಗೆ ನಮಸ್ಕಾರ ಮಾಡಿ ಮಾಡಿ ಅಂತ ಹೇಳಿದ್ರೆ ಪಾಂಡುರಂಗ ರುಕ್ಮಿಣಿ ತಾಯಿಗೆ. ಹೇಳಕ್ಕೆ ಕಾರಣ ಏನ್ರಿ ಅಂತ ಕೇಳಿದ್ರೆ, ನಾವೆಲ್ಲರೂ ಬೇಡು ಭಕ್ತರ. ಬೇಡವ ಭಕ್ತ ಆಗುವುದಿಲ್ಲ, ಓಡವ ಲೆಂಕ್ ಆಗಂಗಿಲ್ಲ. ಅದಂಗ್ರಿ ಬೇಡವ್ರ ಭಕ್ತರಂಗೆ ಆಗಂಗಿಲ್ಲ. ಮತ್ತು ಬೇಡಲ್ದ ಕೊಡ್ತಾರೇನವ್ರ? ಬೇಡಿದಾಗ ಕೊಡ್ತಾನೆ ಪರಮಾತ್ಮ. ಈಗ ಒಂದು ನಮಗೆ 10,000 ರೂಪಾಯಿ ಬೇಕಾಗಿರ್ತಾವಪ್ಪ, ಬೇಡಿದಾಗ ಕೊಡ್ತಾರೆ ಅವ್ರ, ಬೇಡಲ್ದಾಗ ಕೊಡ್ತಾರೇನವ್ರ? ಹಂಗೆ ಪರಮಾತ್ಮ ಬೇಡಿದ್ರನ ಕೊಡ್ತಾನೋ, ಬೇಡಲಿಕ್ಕೆ ಹೆಂಗೆ ಕೊಡ್ತಾನ? ಹಿಂಗೆ ಮಾತುಗಳ ಬರ್ತಾವ ಪುಣ್ಯಾತ್ಮರೇ. ಲಂಕ್ ಓಡಾವ ಲೆಂಕ ಹನುಮಂತ ಯಾಕೆ ಆಗುದಿಲ್ಲ ಅಂದ್ರೆ, ಓಡ್ತೀವಿ ನಾವು, ಸಾಕಷ್ಟು ಓಡ್ತೀವ, ಆದ್ರೆ ಹನುಮಂತನ ಹೋಲಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರವನ್ನು ಹಾರ್ಯಾನ ಹನುಮಂತ, ಅದಕ್ಕೆ ಅದನ್ನು ಹಿರಿಯರ ನಾನುಡಿ ಇಟ್ಟರೆ ಬೇಡವ ಭಕ್ತ ಆಗಂಗಿಲ್ಲ, ಓಡವ ಲಂಕ್ ಆಗಂಗಿಲ್ಲ ಅಂಥೇಳಿ ಯಾರು ಹೇಳಿದರು? ಹಿಂದಿನ ಹಿರಿಯರು ಹೇಳ್ಕೊಂಬಂದ್ರೆ ಪುಣ್ಯಾತ್ಮರೇ. ಹೇಳಕ್ಕೆ ಕಾರಣ ಏನಂದ್ರೆ, ದಾಶಿಮಯ್ಯನವರು ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ ನಿತ್ತಡೆವಲ್ಲೆ, ಶರಣರ ಸುಳ್ನುಡಿಯ ಅರಗಳಿಗೆ ಇತ್ತಡೆ ಕಾಣ ರಾಮನಾಥ ಅಂಥೇಳಿ ಈ ಶ್ಲೋಕವನ್ನು ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಇವೆರಡ ತೊದಲ ನುಡಿಗಳನ್ನು ಗುರುಚರಣ ಕೆಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.